ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ಅಖಂಡ ಕರ್ನಾಟಕದ ಅಭಿಮಾನಿಗಳಿಗೆ ನಿಮ್ಮ ಶ್ರುತಿ ಮಾಡುವ ಪ್ರೀತಿಯ ನಮಸ್ಕಾರಗಳು ಹಾಗೂ ನಿಮ್ಮೆಲ್ಲರಿಗೂ ಮಜಾ ಭಾರತದ ವೇದಿಕೆಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಎಸ್ ನಾರಾಯಣ್ ಮಾಡುವ ಮತ್ತೊಂದು ನಮಸ್ಕಾರಗಳು. ಇದನ್ನು ಸ್ವೀಕರಿಸಿ ಈ ಮಜಾ ಭಾರತದ ನಗುವಿನ ಯಾನದಲ್ಲಿ ನಾವು ತುಂಬಾ ವಿಶೇಷವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಿಜ. ಈ ವಾರ ಪೂರ್ತಿ ನಾವು ಅಣ್ಣವರ ಜನ್ಮ ದಿನಾಚರಣೆನ ಆಚರಣೆ ಮಾಡ್ತಾ ಇದ್ದೀವಿ. 2 ದಿನ ನಗುವಿನ ಸುಗ್ಗಿ, ಅವರ ಬಗ್ಗೆ ಹಲವಾರು ಇತಿಹಾಸಗಳು ಜನಕ್ಕೆ ತಿಳಿಸಿದ್ವಿ. ಇವತ್ತು ಮತ್ತೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಅವರ ಜೊತೆ ಸುದೀರ್ಘವಾದ ಒಡನಾಟವನ್ನು ಇಟ್ಟಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಭಗವಾನ್ ಸರ್ ಅವರು ಇವತ್ತು ಬರ್ತಾ ಇದ್ದಾರೆ. ಅವರ ಒಂದು ಸಿಹಿ ನೆನಪುಗಳನ್ನ ನಮ್ಮ ಜೊತೆ ಹಂಚ್ಕೋತಾ ಇದ್ದಾರೆ. ಅವರನ್ನ ನಾವು ಗೌರವಪೂರ್ವಕವಾಗಿ ಸ್ವಾಗತ ಮಾಡೋಣ. ಭಗವಾನ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರ 36 ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿರುವಂತ ನಿರ್ದೇಶಕರು ಇವರು. ತುಂಬಾ ಹೆಮ್ಮೆ ಆಗುತ್ತೆ ಸರ್ ನಿಮ್ಮನ್ನ ಈ ವೇದಿಕೆ ಮೇಲೆ ಸ್ವಾಗತ ಮಾಡೋದಕ್ಕೆ. ಥ್ಯಾಂಕ್ ಯು. ವಿಶೇಷ ಏನು ಅಂದ್ರೆ, ಅವರಿಗೆ ಬ್ರ್ಯಾಂಡ್ ಸ್ಟೈಲ್ ಕೊಟ್ಟ ಡೈರೆಕ್ಟರ್. ಅಣ್ಣವ್ರ ಜೊತೆ ನಿಮ್ಮ ಒಡನಾಟದ ಬಗ್ಗೆ ನಾವು ತಿಳ್ಕೊಳ್ಳೋಕೆ ತುಂಬಾ ಕಾತರರಾಗಿದ್ದೀವಿ. ನಿಮ್ಮ ಹತ್ರ ಇರೋಷ್ಟು ದಾಖಲೆಗಳು, ನಿಮ್ಮ ಹತ್ರ ಇರುವಂತ ವಿಶೇಷ ಸಂಗ್ರಹಗಳು ಬೇರೆ ಎಲ್ಲೂ ಇಲ್ಲ. ಅದೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಕಸ್ತೂರಿ ನಿವಾಸ ಕನ್ನಡಿಗರು ಮಾತ್ರ ಅಲ್ಲ, ಭಾರತ ಚಿತ್ರರಂಗ ಎಂದೂ ಮರೆಯದ ಅದ್ಭುತವಾದ ಕಲಾರತ್ನ ಕಸ್ತೂರಿ ನಿವಾಸ. ಅದನ್ನ ನೀವು ಎಷ್ಟು ದಿನದಲ್ಲಿ ಶೂಟಿಂಗ್ ಮಾಡಿದ್ರಿ ಸರ್? 19 ದಿವಸಗಳು. 19 ದಿವಸದಲ್ಲಿ ಇಡೀ ಸಿನಿಮಾ ಮುಗಿದೋಯ್ತಾ ಸರ್? ಹೌದು ಸರ್. ಎಲ್ಲೋ ನಾನು ಕೇಳ್ಪಟ್ಟೆ, ನೀವು ಶೂಟಿಂಗ್ ಮಾಡ್ತಾ ಇದ್ದಾಗ ಯಾರೋ ಬಂದ್ಬಿಟ್ಟು ನಿಲ್ಲಿಸ್ರಿ ಶೂಟಿಂಗು ಅಂತ ಹೇಳಿದ್ರಂತೆ. ನಿಜವಾ ಸರ್ ಅದು? ಹೌದು. ಯಾರು ಸರ್ ಅದು? KCN ಗೌಡ್ರು. ಅವ್ರಿಗೇನಾಯ್ತು ಸರ್? ಅವರಿಗೆ ಅದೇನೋ ಗೊತ್ತಿಲ್ಲ. ಶೂಟಿಂಗ್ 2 ದಿವಸ ಆಗಿತ್ತು. 3ನೇ ದಿವಸ ಬೆಳಗ್ಗೆ 11 ಗಂಟೆಗೆ ಕಾರ್ ಹಾಕೊಂಡ್ಬಂದು ಕಂಠೀರವ ಸ್ಟುಡಿಯೋದಲ್ಲಿ ಶೂಟಿಂಗ್ ಎಲ್ಲ ಸ್ಟಾಪ್ ಮಾಡಿ ಹಾಗೆ ಅಂತ ಹೇಳಿ ಆಚೆ ಕಡೆಯಿಂದ ಹೇಳಿ ಕಳಿಸ್ಬಿಟ್ರು. ನಮಗೆ ನಿಂತ್ಕೊಂಡಿದ್ದು ಭೂಮಿ ಹಾಗೆ ಕುಸಿದೋಯ್ತು. ನನಗೆ ಸೀದಾ ಹೋಗಿ ಏನು ಕೊಡ್ರೆ ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ರಂತೆ. ಹಾಗೆ ಅಂತಂದೆ. ಹೌದ್ರಿ, ಸ್ಟಾಪ್ ಮಾಡಬೇಕು, ಸ್ಟಾಪ್ ಮಾಡಿಬಿಡಿ ಅಂದರು. ಯಾಕೆ ಸ್ಟಾಪ್ ಮಾಡಬೇಕು, ಏನು ಕಾರಣ ಏನು ಹೇಳಿ ಅಂದ್ರೆ, ಇಲ್ರಿ ನನಗಿಷ್ಟ ಇಲ್ಲ ಇದು. ಏನು ಸರ್ ಇಷ್ಟ ಇಲ್ಲ? ಇಷ್ಟ ಇಲ್ಲ ಅಂದರೆ ಅರ್ಥ ಏನು? ಇವಾಗ ನೀವೇ 3.25 ಲಕ್ಷ ಒಪ್ಕೊಂಡಿದ್ದೀರ ಕೊಡೋದಕ್ಕೆ. 1.5 ಲಕ್ಷ ಕೊಟ್ಟಿದ್ದೀರ ಆಲ್ರೆಡಿ. ಇವಾಗ ಕೊಡಲ್ಲ ಅಂದರೆ ಹೇಗೆ ಅಂತಂದ್ರೆ, ಆಗಲ್ರಿ, ನಾನು ಬೇಡ ಅಂತ ಹೇಳ್ತಾ ಇರೋದು ಯಾತಕ್ಕೆ ಅಂದರೆ, ಇದು ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಟಾಪ್ ಮಾಡಿ ಕಲರ್ನಲ್ಲಿ ಮಾಡಿ ಅಂತ ಹೇಳೋಕ್ಕೆ. ಆಮೇಲೆ ರಾಜ್ಕುಮಾರ್ ಹತ್ರ ಕೇಸ್ ಹೊರಟೋಯ್ತಿದ್ದೆವು. ಓಕೆ. ಏನು ಇದನ್ನು ಕಲರ್ನಲ್ಲಿ ಮಾಡಬೇಕಂತೆ. ತಿರ್ಗಾ ಎಲ್ಲ ರೀಶೂಟ್ ಮಾಡಬೇಕು. 2 ದಿವಸ 19 ದಿವಸದಲ್ಲಿ 2 ದಿವಸ ಎಷ್ಟು ಶೂಟ್ ಮಾಡಿರ್ಬೋದು ನಾವು? ಹೌದು ಹೌದು. 25% ಆಗೋಗ್ಬಿಟ್ಟಿರುತ್ತೆ. ಹೌದು. ಇಷ್ಟೆಲ್ಲ ನೀವು ಶೂಟ್ ಮಾಡಿದ್ದೀರಾ, ಖರ್ಚು ಮಾಡಿದ್ದೀರಾ, ಎಲ್ಲ ವೇಸ್ಟ್ ಆಗುತ್ತೆ. ಓಡೋದಾದರೆ ಪಿಕ್ಚರ್ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲೇ ಓಡುತ್ತೆ, ಕಲರ್ನಲ್ಲಿ ಏನು ಓಡಬೇಕಾಗಿಲ್ಲ ಅದು. ಹಾಗೆ ಅಂತ ಹೇಳ್ಬಿಟ್ಟು ರಾಜ್ಕುಮಾರ್ ಅದಕ್ಕೆ ಬ್ರೇಕ್ ಹಾಕಿದ್ರು. ಸರಿ, ಅವ್ರು ಹೇಳಿದ್ಮೇಲೆ ನಾನೇನಪ್ಪ ಹೇಳೋದು ಅಂತ ಇವರು ಕಾರ್ ಹಾಕ್ಕೊಂಡು ತಿರ್ಗಾ ನಮ್ಮ ಕಡೆ ನೋಡಲೇ ಇಲ್ಲ ಅವರು ಗೌಡ್ರು. ಆಮೇಲೆ ನೋಡಿ ಅವರಿಗೆ ಆ ಆಸೆ ಜೀವಂತವಾಗಿತ್ತು ಕೊನೆಯವರೆಗೆ. ಅವ್ರು ಜೀವಂತವಾಗಿದ್ದು ಅದನ್ನು ಕೊನೆಯವರೆಗೂ ಆ ಬ್ಲ್ಯಾಕ್ ಆ್ಯಂಡ್ ವೈಟ್ನ ಕಲರ್ಲಿ ಮಾಡಲೇಬೇಕು ಅಂತ ಹೇಳಿ ಹಠ ಹಿಡಿದು ಅವರು ಸ್ಟಾರ್ಟ್ ಮಾಡಿಸಿ ಮುಗಿಯೋದ್ರೊಳಗೆ ಕಣ್ಣು ಮುಚ್ಕೊಂಡ್ರು. ಮಗ ಪೂರ್ತಿ ಮಾಡಿದ್ರು. ನಾನು ಒಂದು ವಿಷಯ ಕೇಳ್ಪಟ್ಟೆ ತಮ್ಮ ಬಗ್ಗೆ. ಅಣ್ಣವರು ಚೆನ್ನೈಗೆ ಬಂದಾಗ ತುಂಬಾ ಪುಟ್ಟ ಮನೆ ಒಳಗಡೆ ಇದ್ರು. 8 ರೂಪಾಯಿ. 8 ರೂಪಾಯಿ ಬಾಡಿಗೆ. 2-3 ಜನ ಮಲ್ಗೋಕಷ್ಟೇ ಸಾಧ್ಯವಾಗುವಂತಹ ಮನೆ. ಅಲ್ಲಿಂದ ನಿಮ್ಮ ಒಡನಾಟ ಶುರು ಆಯ್ತು ಅವ್ರ ಜೊತೆ. ಹೌದು. ಅಲ್ಲಿಗೆ ಅವ್ರ ಮನೆ ಒಳಗೆ ಹೋಗ್ಬೇಕಾದ್ರೆ ಒಂದು ಮಳೆ ಬಂದ್ಬಿಟ್ರೆ, ಮಡ್ರಾಸ್ಗೆ ಗೊತ್ತಲ್ಲ, ಗೊತ್ತು. ನೀರು ಆಚೆ ಕಡೆ ಹೋಗಲ್ಲ. ಇಟ್ಟಿಗೆಗಳು ಕಲ್ಲುಗಳನ್ನ ಇಟ್ಕೊಂಡು ಅವ್ರ ಮನೆ ಒಳಗೆ ಹೋಗ್ಬೇಕಾಗಿತ್ತು. ಚಿಕ್ಕ ಮನೆ, ಒಂದು ಅಂಕಣದ ಮನೆ, ಒಂದು ಕಿಚನ್ನು, ಒಂದು ಹಾಲ್ ಅಷ್ಟೇ ಇದ್ದಿತ್ತು. ಅದರಲ್ಲಿ ವರದಪ್ಪ ಪಾರ್ವತಮ್ಮನವರು, ಅವ್ರ ತಾಯಿ, ರಾಜ್ಕುಮಾರ್ ಅವ್ರ ತಾಯಿ, ಇಷ್ಟು ಜನ ಸಂಸಾರ. ನಾನು ವೀರಪುತ್ರ ಅಂತ ಪಿಕ್ಚರು, ಅದಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೆ ನಾನು. ನಮ್ಮ ಮನೆಗೆ ಊಟಕ್ಕೆ ಬಂದ್ಬಿಡಿ ಅಂತ ಹೇಳೋರು. ಪಾರ್ವತಮ್ಮನವರು ಒಂದು ದಬ್ರಾನಲ್ಲಿ ಇದನ್ನೆಲ್ಲ ಹಾಕಿ ಅನ್ನ ಹಾಕ್ಬಿಟ್ಟು ಸಾಂಬಾರು ಅದಕ್ಕೆ ಹಾಕ್ಬಿಟ್ಟು ಕಲಸಿ ಎಲ್ರಿಗೂ ಕೈ ತುತ್ಕೊಡೋರು. ನನಗೆ, ವರದಪ್ಪನಿಗೆ, ಅಣ್ಣನಿಗೆ 3 ಜನಕ್ಕೂ ಕೈ ತುತ್ಕೊಡೋರು. ನಾನು 1 ವಾರ ತಿಂದೆ ಇದನ್ನು, ಕೈ ತುತ್ತು ತಿಂದೆ.
ನನಗೊಂದು ಕುತೂಹಲ, ಇದು ಯಾಕೆ ಕೈ ತುತ್ತು, ತಟ್ಟೆ ಹಾಕಿ ತಿನ್ನಿಸ್ಬೋದಲ್ಲ ನಮಗೆ ಅಂತಂದೆ. ಆಗ ನಾನು ಅತಿಗೆ ಅಂತೀನಿ, ಇವತ್ತು ಅತಿಗೆ ಅಂತಾನೆ, ಅತಿಗೆ ಯಾಕೆ ಈ ಥರ ಕೈ ತುತ್ತು ಕೊಡ್ತಾ ಇದ್ದೀರಾ ಅಂತ ಕೇಳಿದೆ. ಅದಕ್ಕೆ ನೋಡಪ್ಪ, ಒಂದು ವಿಷಯ ಅದರಲ್ಲಿ, ನಾನು ತಟ್ಟೆಗೆ ಹಾಕ್ಬಿಟ್ರೆ ಒಂದಷ್ಟು ಅನ್ನ ಹಾಕ್ಬಿಡ್ತೀವಿ, ಒಂದಿಷ್ಟು ಹಾಕ್ಬಿಡ್ತೀನಿ ಅದರಲ್ಲಿ, ಅದನ್ನು ತಿಂದು ಹೊಟ್ಟೆ ತುಂಬ ಅಂತ ತಿಳ್ಕೊಂಡು ನೀವು ಹೊರಟೋಗ್ತೀರಾ. ಈ ಕೈ ತುತ್ತು ಹಾಕಿದ್ರೆ ಎಷ್ಟು ತಿಂತೀರಾ ಅನ್ನೋದು ಗೊತ್ತಾಗಲ್ಲ, ಹೊಟ್ಟೆ ತುಂಬವರೆಗೂ ತಿಂತೀರಾ. 8 ರೂಪಾಯಿ ಬಾಡಿಗೆ ಮನೆಯಿಂದ 8 ಕೋಟಿ ರೂಪಾಯಿ ಮನೆ ಇರೋವರೆಗೂ ಅವ್ರ ಜೊತೆಯಲ್ಲೇ ಇದ್ದಿದ್ದೀರಿ, ಈಗಲೂ ಇದ್ದೀರಿ. ಇತಿಹಾಸದಲ್ಲಿ ನೀವು ಯಾವಾಗಲೂ ಇರ್ತೀರಿ, ಯಾವಾಗಲೂ ಇರ್ತೀರಿ. ಎಲ್ಲಿ ಅಣ್ಣವ್ರು ಇರ್ತಾರೆ ಅಲ್ಲಿ ಭಗವಾನ್ ಸರ್, ದೊರೆ ಭಗವಾನ್ ಸರ್ ಅವರ ಹೆಸರು ಇದ್ದೇ ಇರುತ್ತೆ. ತುಂಬ ಧನ್ಯವಾದಗಳು, ಇವತ್ತು ನಮ್ಮ ವೇದಿಕೆಗೆ ಬಂದಿದ್ದೀರಿ. ಥ್ಯಾಂಕ್ ಯು ಸರ್. ಸರ್, ಈಗ ನೀವು ನಮ್ಮ ವೇದಿಕೆಗೆ ಬಂದಿರೋದ್ರಿಂದ ನಿಮಗೊಂದು ಸರ್ಪ್ರೈಸ್ ಕೊಡಬೇಕು ಅಂತ ನಾವೆಲ್ಲ ಆಸೆ ಪಡ್ತಾ ಇದ್ದೀವಿ ಸರ್. ಅದನ್ನ ನೀವು ಅಲ್ಲಿ ಕೂತ್ ಮೇಲೆ ಸರ್ಪ್ರೈಸ್ ನಿಮಗೆ ತೋರಿಸ್ತೀವಿ, ದಯವಿಟ್ಟು ಬನ್ನಿ. ಬನ್ನಿ ಸರ್, ಇನ್ನು ಹೆಚ್ಚು ವೇಟ್ ಮಾಡೋದು ಬೇಡ. ಓಕೆ, ಸರ್ಪ್ರೈಸ್ ಟೈಮ್. ಓಕೆ, ರೆಡಿ, 1 2 3 4 ಸ್ಟಾರ್ಟ್. ನಾವು ಬರೋವರೆಗೂ ಮಾತ್ರ ಆಂಕರ್ಸ್ ಹವಾ, ನಾವು ಬಂದ್ಮೇಲೆ ನಮ್ದೇ ಹವಾ. ಎಸ್ ನಾರಾಯಣ್ ಸರ್, ಶಾಕ್ ಆಯ್ತಾ? ಆಗಿರ್ಲೇಬೇಕು, ಶಾಕ್ ಆಗ್ಲಿ ಅಂತ ತಾನೇ ನಾವೆಲ್ಲರೂ ಎಂಟ್ರಿ ಕೊಟ್ಟಿರೋದು. ಶ್ರುತಿ ಮೇಡಮ್, ನಮ್ಗೆ ಗ್ರ್ಯಾಂಡ್ ಓಪನಿಂಗ್ ಕೊಟ್ಟಿದ್ದೀರಾ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮ್ದೇ ಜವಾಬ್ದಾರಿ. ಆದ್ರೂ ನಮ್ಮಂತವ್ರಿಗೆ ಓಪನಿಂಗ್ ಕೊಟ್ಟಿದ್ದೀರಲ್ಲ, ಯು ಆರ್ ವೆರಿ ಲಕ್ಕಿ ಮ್ಯಾಮ್. ಮೇಡಮ್, ಆಂಕರ್ಸಿಗೆ ಸಂಬಳ ಕೊಡ್ತಾ ಇಲ್ವಾ? ಐಶ್ವರ್ಯ, ಆ ನಿರಂಜನ್ ಅಂಕಲ್ ಇದಾರಲ್ಲ, ಅವರು ಬೇಜಾನ್ ಎಗರಾಡ್ತಿದ್ದಾರೆ. ಅವ್ರಿಗೆ ಅವರೇ ಬಿಲ್ಡಪ್ ಕೊಡ್ಕೋತಾರೆ. ಇದನ್ನೆಲ್ಲ ನೋಡ್ಕೊಂಡು ನೀವು ಸುಮ್ಮನಿದ್ದೀರಲ್ಲ, ನಿಮ್ಗೆಲ್ರಿಗೂ ಹ್ಯಾಟ್ಸ್ ಆಫ್ ಹೇಳಬೇಕು. ಅಷ್ಟೇ ಅಲ್ಲ ಆಯುಷ್, ಆ ಶೀತಲ ಆಂಟಿ ಇದಾರಲ್ಲ, ಒಂದು ಲೈನ್ ಮಿಸ್ ಮಾಡಿದ್ರೆ ಸಾಕು ಆಸ್ಕರ್ ಅವಾರ್ಡ್ ಮಿಸ್ ಆದಷ್ಟು ಫೀಲ್ ಆಗ್ತಾರೆ. ಈ ಓವರ್ಲ್ಯಾಪ್ ಮಾಡೋ ಆಂಕರ್ಸ್ಗೆ ಸಂಬಳ ಕಟ್ ಅಂತ ಆರ್ಡರ್ ಮಾಡಿ ಮೇಡಮ್, ಆಗ ಬಾಯ್ ಮುಚ್ಕೊಂಡು ಆಂಕರಿಂಗ್ ಮಾಡ್ತಾರೆ. ಈ ನಿರಂಜನ್ ಅಂಕಲ್ ಒಂದ್ ಶೋಗ್ ಇಲ್ದೇ ಇದ್ರೆ ಸಾಕು, 100 ನಾಯಿ ಬಲ ಇಲ್ದೇ ಇರೋ ಹಾಗೆ. ಹೌದು, ಏನೇ ಇದು, ನಮಗ್ ನಾವೇ ವೆಲ್ಕಮ್ ಮಾಡ್ಕೋತಿದೀವಿ. ಹೌದಲ್ವಾ? ನಿರಂಜನ್ ಅಂಕಲ್, ಶೀತಲ್ ಆಂಟಿ, ನಿಮ್ಮಿಬ್ರಿಗೂ ಇವತ್ತಿನ ಸಂಬಳ ಕಟ್. ಯಾಕಂದ್ರೆ ಪ್ರೊಡ್ಯೂಸರ್ಸು ನಾವು ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಅಂತ ನಂಬ್ಕೊಂಡಿದ್ದಾರೆ. ಒಟ್ನಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ. ಯು ಡೋಂಟ್ ವರಿ ಮೇಡಮ್, ನಮಗೂ ಕಾಮಿಡಿ ಹೊಸ್ತೆ. ಇದೇನಾದ್ರು ಕ್ಲಿಕ್ ಆದ್ರೆ ಪ್ರೊಡ್ಯೂಸರ್ ಅದೃಷ್ಟ, ಆಗ್ತಾ ಇದ್ರೆ ನಿಮ್ ದುರಾದೃಷ್ಟ. ಈಗ ಬರ್ತಿದೆ ನಮ್ಮ ಮಕ್ಕಳ ಸೈನ್ಯ. ಸೊ ಪ್ಲೀಸ್ ವೆಲ್ಕಮ್ ಆರ್ ಟೀಮ್. ಚಿಲ್ಲರ್ ಪಾರ್ಟಿ. ಹಲೋ, ನಮಸ್ಕಾರ. ನನ್ನನ್ನು ನೋಡಿ ನಿಮ್ಗೆ ಗೊತ್ತಾಯ್ತಲ್ಲ, ನಾನು ಕೈದಿ. ನಾನು ಯಾಕೆ ಒಳಗ್ ಬಂದೆ ಗೊತ್ತಾ? ಒಂದು ದೊಡ್ಡ ಅಪಾರ್ಟ್ಮೆಂಟ್ಗೆ ಬೆಂಕಿ ಬಿತ್ತು, ತಗದಾಗ ಅಂತ ಉರಿತಾ ಇತ್ತು. ನಾನು ಹಂಗೆ ಸೂಪರ್ ಮ್ಯಾನ್ ತರ ಸ್ಟೈಲಾಗಿ ಎಂಟ್ರಿ ಕೊಟ್ಟೆ. ಮತ್ತಲ್ಲಿ 8 ಜನ ಇದ್ರು. ಅವಳನ್ನು ತಂದು ಹೊರಗಾಗ್ದೆ, ನನ್ನನ್ನು ತೆದ್ದು ಒಳಗೆ ಹಾಕ್ದು. ಯಾಕಂದ್ರೆ ನಾನು ಆಚಾಗ್ರೆ 8 ಜನ ಫೈರ್ ಸರ್ವಿಸ್ನವರು. ಅವರು ಬೆಂಕಿ ಹಸಿಕ್ಕೆ ಬಂದಿದ್ರು. ಅವರು ಒಳಗೆ ಹೋಗೋ ಹೊತ್ತಿಗೆ ಜನ ಸುಟ್ಟು ಸತ್ತೋದ್ರು. 10 ನನಗೆ ಗಲ್ಲು ಶಿಕ್ಷೆ ಕೊಟ್ರು. ನನಗೆ ನೇ ಹಾಕುವಾಗ ಜೈಲರ್ ನನ್ನ ಹತ್ತಿರ ಬಂದು ಹೇಳ್ದ, ನಿನ್ನ ಕೊನೆಯ ಆಸೆ ಏನಂತ. ಅದಕ್ಕೆ ನಾನು ಫುಲ್ ಎಮೋಷನಲ್ ಆಗಿ, ಸರ್ ನಿಮ್ಮ ಪಕ್ಕ ನನ್ನ ಸಾರಕ್ಕೆ ಎಷ್ಟು ವರ್ಷ ಬೇಕಾದ್ರೂ ಕಾಯ್ತೀನಿ ಅಂದ. ಅದೇ ಅವರ ಸಾಯ ತನಕ ನನಗೇನೆ ಯಾಕಕ್ಕಾಗಲ್ಲ. ಒಂದು ದಿನ ಎಸ್ಕೇಪ್ ಆಗ್ಬೇಕಂತ ಕಷ್ಟಪಟ್ಟು ಕೋಡೆ ಹರಿ ಡುಬಮ್ ಅಂತ ಲಾರಿಯಲ್ಲಿ ಜಂಪ್ ಮಾಡಿದೆ. ಮೈ ಬ್ಯಾಡ್ ಲಕ್, ಆ ಲಾರಿ ಜೈಲೊಳಗೆ ಹೋಯ್ತು. ಯಾಕಂದ್ರೆ ಆ ಲಾರಿ ಜೈಲಿಗೆ ಊಟ ತರುವ ಲಾರಿ. ಇನ್ನು ನಾನು ಎಸ್ಕೇಪ್ ಆಗಲಿಕ್ಕೆ ಟ್ರೈ ಮಾಡೋದೇ ಇಲ್ಲ. ಅವರ ಸಾಯಲ್ಲ,
ನಾನು ಎಸ್ಕೇಪ್ ಆಗಲ್ಲ. ಆಳದನ ನೆಕ್ಸ್ಟ್ ಬಾ. ಸೋ ಸ್ವೀಟ್. ಅಯ್ಯೋ ದೇವ್ರೆ, ನಾ ಸೆಟ್ಟಲ್ ಇದ್ದೀನಿ. ಸಾರಿ ಸಾರಿ ಸಾರಿ. ಹಾಯ್ ಮೇಡಮ್, ಹಾಯ್ ಸರ್, ಹಾಯ್ ಎವ್ರಿಬಡಿ. ಈ ವಾಟ್ಸಪ್ ಅನ್ನೋದು ಬಂದ್ಮೇಲಿಂದ ಜೀವನನೇ ಹಾಳಾಗೋಯ್ತು. ಏನಲ್ಲಿ ವಾಟ್ಸಪ್ ಕತೆ. ರಾತ್ರಿ ಸರಿಯಾಗಿ ನಿದ್ದೆ ಮಾಡೋಕ್ಕಾಗ್ತಿಲ್ಲ, ಕರೆಕ್ಟ್ ಟೈಮ್ಗೆ ಊಟ ಮಾಡೋಕ್ಕಾಗ್ತಿಲ್ಲ. ಇನ್ನು ಇತ್ತೀಚೆಗೆ ನಮ್ಮ ಏರಿಯಾದಲ್ಲಿರೋ ಹುಡುಗರು ಒಬ್ರು ನನ್ನ ಕಡೆ ತಿರುಗಿ ನೋಡ್ತಿಲ್ಲ, ವಾಟ್ಸಪ್ ಅಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಐ ಹೇಟ್ ವಾಟ್ಸಪ್. ಇನ್ನು ಈ ವಾಟ್ಸಪ್ ಇದೆಯಲ್ಲ, ಇದರಲ್ಲಿ ಕವನ ಬರಿತೀನಿ ಅಂತ ಹೇಳಿ ಕಿತ್ತೋಗಿರೋ ಕವನ ಬರೆದು ಎಷ್ಟು ಟಾರ್ಚರ್ ಕೊಡ್ತಾರೆ ಗೊತ್ತಾ ಮೇಡಮ್. ಇನ್ನು ಆ ಮೆಸೇಜ್ ಸೌಂಡು ರಾತ್ರಿ ಆದ್ರೆ ಒಳ್ಳೆ ನಾಯಿ ರೀತಿ ಕುಯ್ಯ 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 ಅಂತ ಇರುತ್ತೆ. ಅದಕ್ಕೆ ಅವತ್ ನಮ್ಮ ಪಕ್ಕದ ಮನೆ ಅಂಕಲ್ ಬಂದು, ಮೋ ನಾಯಿನ ಒಳಗಡೆ ಕಟ್ಟಾಕಮ್ಮ ಅಂದ್ಬಿಡೋದ. ಅಯ್ಯ, ಇನ್ನು ವಾಟ್ಸಪ್ ಅಲ್ಲಿ ಗ್ರೂಪ್ ಅಡ್ಮಿನ್ ಅಂತೂ ದೇವ್ರೇ ಬಲ್ಲ. ಇನ್ನು ಸೆಲ್ಫಿ ವಿಷಯಕ್ಕೆ ಬರೋಣ. ಆ ಸೆಲ್ಫಿ ತಗೋಬೇಕಾದ್ರೆ ಕೊಡ್ತಾರೊಂದೊಂದು ಪೋಸು, ಬಾ 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 ಬಾ, ಅದು ಹಿಂಗಂತೆ ಹಿಂಗಂತೆ ಹಿಂಗಂತೆ. ಇನ್ನು ಕೆಲವಿದೆ ನೋಡಕ್ಕೆ ಆಗಲ್ಲ. ಈ ಸೆಲ್ಫಿ ತೆಗಿಯೋರು ಹೆಣನೂ ಬಿಡಲ್ಲ ಅಂತೀನಿ. ಹೆಣದ ಹತ್ರ ಹೋಗಿ ಸ್ಮೈಲ್ ಪ್ಲೀಸ್ ಅಂತೇಳಿ ಸೆಲ್ಫಿ ತಗೋತಾರ ಕಣ್ರಿ. ಅಲ್ಲ, ಹೆಣದ ಹತ್ರ ಹೋಗಿ ಸ್ಮೈಲ್ ಪ್ಲೀಸ್ ಅಂದ್ರೆ ಸತ್ತೋಗಿರೋ ಹೆಣ ಬಂದು ಸ್ಮೈಲ ಮಾಡುತ್ತೆ. ಏನ್ ಹುಜ್ಜ ನಾನು, ಏನ್ ಹುಜ್ಜ ನಾನು. ಆದ್ರೂ ಒಂದ್ ಮಾತು ಹೇಳ, ಈಗಿನ ಕಾಲದಲ್ಲಿರೋ ಹುಡುಗ ಹುಡುಗಿರ್ ತಂದೆ ತಾಯಿಗೆ ನೆಮ್ಮದಿ ಕಣ್ರಿ, ಟೆನ್ಷನ್ ಇಲ್ಲ. ಯಾಕೆ ಹೇಳಿ? ಕರೆಕ್ಟ್ ಟೈಮಿಗೆ ಮನೆಗೆ ಬಂದ್ಬಿಡ್ತಾರೆ. ಅಪ್ಪ ಅಮ್ಮನ ಮೇಲಿರೋ ಭಯ ಭಕ್ತಿಗೆ ಅನ್ಕೊಂಡ್ರ ಚಾನ್ಸೇ ಇಲ್ಲ. ಚಾರ್ಜ್ ಹಾಕೊಳ್ಳ ಕಣ್ರಿ. ಅಪ್ಪ ಇನ್ನೇನಾದ್ರು 3G 4G ಸಿಗ್ಲಿಲ್ಲ ಅಂದ್ರೆ ಎದುರುಗಡೆ ಬಂದಿರೋರ್ನಲ್ಲ ನಿಮ್ಮ ಅಜ್ಜಿ ಅಂತ ಬೈತಾರೆ. ನೀವು ಇದೇ ಕೇಳಿ ವಾಟ್ಸ್ಆಪ್ ಕತೆ. ಈ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡೋರು ಎದುರು ಸಿಗದೆ ಒಂದ್ ಪಿಜ್ಜಾ ಕೊಡ್ಸಲ್ಲ. ಅದೇ ಮೆಸೇಜ್ ಅಲ್ಲಿ ಮಾತ್ರ ಬಿಟ್ಟಿ ಮೆಸೇಜ್ ಸಿಕ್ತು ಅಂತ ನನ್ನ ಮುನ್ನ ಚಿನ್ನ ಅಂತ ಹೇಳಿ ಬೆಣ್ಣೆ ಹಚ್ಚಕ್ ಬರ್ತಾರೆ ಬರ್ಗೆಟ್ಟವರು. ಹವಾ ಈ ವಾಟ್ಸ್ಆಪ್ ಕತೆ ಅಂತೂ ತುಂಬಾನೇ ಇದೆ. ಈ ಅನ್ಲಿಮಿಟೆಡ್ ಡೇಟಾ ಬಂದ್ಮೇಲಂತೂ ಫುಲ್ ಬಿಸಿ ಆಗಿದ್ದಾರೆ. ಒಬ್ರು ನನ್ನ ಕಡೆ ತಿರುಗೇ ನೋಡಲ್ಲ ಅಂತೀನಿ. ಸೊ ಐ ಹೇಟ್ ವಾಟ್ಸ್ಆಪ್. ನಾನಂತೂ ವಾಟ್ಸ್ಆಪ್ನ ಯೂಸೇ ಮಾಡಲ್ಲ ಗೊತ್ತಾ. ನಾನಂತೂ ವಾಟ್ಸ್ಆಪ್ನ ಖಂಡಿಸ್ತೀನಿ. ಅಪ್ಪ, ನಾ ಸ್ಕಿಪ್ ಮುಗೀತು. ನಾನು ಮಜಾ ಬರ್ದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಒಂದು ಸೆಲ್ಫಿ ತೆಗೆದು ನನ್ನ ಫ್ರೆಂಡ್ಸಿಗೆ ಕಳಿಸ್ಲಿಲ್ಲ ಅಂದರೆ ಹೆಣ್ಜನ್ಮಕ್ಕೆ ಅವಮಾನ. ಶ್ರುತಿ ಮೇಡಮ್, ನಿಮ್ಗೂ ಕಳಿಸಿದ್ದೀನಿ. ನಾರಾಯಣ್ ಸರ್, ನಿಮಗೂ ಕಳಿಸಿದ್ದೀನಿ. ಸ್ವಲ್ಪ ಜನಕ್ಕೆ ಫಾರ್ವರ್ಡ್ ಮಾಡಿ ನಂಗೆ ಪ್ರಮೋಷನ್ ಕೊಡಿಸಿ ಪ್ಲೀಸ್. ನನ್ನ ಮಗ ಇಲ್ಲವ್ವ ಪ್ರೀತಿ ಪ್ಲೇ ಮಾಡಲೇಬೇಕಾ? ಅವನು ಐ ಲವ್ ಯು ಅಂತೆ, ಇವಳು ಐ ಡೋಂಟ್ ಲವ್ ಯು ಅಂತೆ. ನಾನು ಹೇಳ್ತಾ ಇದ್ದೀನಿ, ಇನ್ಮೇಲಿಂದ ಯಾರಾದ್ರೂ 50 ವರ್ಷ ಕಮ್ಮಿ ಲವ್ ಮಾಡಿದ್ರೆ ಬ್ಯಾಂಡಾಗಿ ಬಿಡ್ತೀನಿ. ಹುಚ್ಚ ವೆಂಕಟ್ ಸೇನೆ ಶುರು ಮಾಡ್ಬಿಡ್ತೀನಿ. ಸ್ಕೂಲ್ಗೆ ಹೋಗಿ ಫಸ್ಟ್ ಅಲ್ಲಿ ಕೂತ್ಕೊಂಡು ಪಾಠ ಹೋದ್ರು ಅಂದ್ರೆ ಥಿಯೇಟರ್ಗೆ ಹೋಗಿ ಚಕ್ಕಂದ ಆಡ್ತೀರಾ? ಮನೆಗೆ ಮಧ್ಯಾಹ್ನ ಮಾಡಿ